ಗೈಸ್ ನಮ್ಮದು ಮುರಾನೋ ಆಯಿತು. ಇವಾಗ ನಾವು ಬುರಾನೋ ಕಡೆ ಹೋಗ್ತಾ ಇದ್ದೀವಿ. ಹಂಗೆ ಇವಾಗ ನಮ್ಮ ಬೋಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬೋಟು ಬಂದಿದೆ, ಮಳೆ ಸ್ಟಾರ್ಟ್ ಆಗೋಗಿದೆ. ಸೊ ಇವಾಗ ಹತ್ಕೊಂಡು ಬುರಾನೋಗೆ ಹೋಗಿ ಬುರಾನೋ ಮುಗಿಸ್ಕೊಂಡು ವಾಪಸ್ ವೆನಿಸ್ಗೆ ಹೋಗೋಣ. ಬನ್ನಿ ಬುರಾನೋ ತೋರಿಸ್ತೀವಿ. ರತ್ನಿ ವಿಂಡೋ ಸೀಟು ಹಿಂಗೈತೆ ನೋಡಿ. ಬೋಟ್ ಸುಮಾರು ಒಂದು 50-60 ಜನ ಇಡಿಸುತ್ತೆ ಅಲ್ವಾ? ಜಾಸ್ತಿನೇ ಇದ್ದಾರೆ. ಚೆನ್ನಾಗಿದೆ. ಹೆಂಗೆ ಬಸ್ಸಲ್ಲಿ ಓಡಾಡ್ದಂಗೆ ಇಲ್ಲಿ ಬಂದು ಬೋಟಲ್ಲಿ ಓಡಾಡೋದು ನಮ್ಮ ರತ್ನಿ. ಚೆನ್ನಾಗಿದೆ. ನಾವು ಇವಾಗಷ್ಟೇ ಬುರಾನೋ ರೀಚ್ ಆದ್ವಿ. ಓ ಇಲ್ಲೆಲ್ಲ ಒಳ್ಳೆ ಮಳೆ ಬಂದಿದೆ ಗೈಸ್, ಬರ್ತಾನೆ ಇದೆ ಅಲ್ವಾ? ನೋಡಿ ನಮ್ಮ ಕತೆ ಹೆಂಗೈತೆ. ಮಳೆ ಬೇರೆ ಬರ್ತಾ ಇತ್ತು, ನಮಗೂ ಲೈಟಾಗಿ ಹೊಟ್ಟೆ ಸಿಗ್ತಾ ಇತ್ತು. ಅದಕ್ಕೆ ರತ್ನಿ ಫ್ರೈಸ್ ತರಿಸ್ಕೊಂಡು ತಿಂತಾ ಇದ್ದಾರೆ. ಮಳೆ ನಿಂತ ಮೇಲೆ ಬುರಾನೋ ಎಕ್ಸ್ಪ್ಲೋರ್ ಮಾಡೋಣ ಅಲ್ವಾ? ಇದೇ ನೋಡಿ ನಮ್ಮ ಬುರಾನೋ ಐಲ್ಯಾಂಡ್. ಫುಲ್ಲು ಕಲರ್ ಮನೆಗಳು ಇಲ್ಲಿ. ಮತ್ತು ಏನು ಗೊತ್ತಾ ಗೈಸ್, ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಮನೆಗಳಿದೆ ಅಲ್ವಾ? ಇಲ್ಲಿ ಎಷ್ಟು ಕಡಿಮೆ ಜನ ಇದ್ದಾರೆ ಅಂತಂದರೆ ಎಲ್ಲರಿಗೂ ಗೊತ್ತು. ಸುಮ್ಮನೆ ಈ ಥರ ಸ್ಕ್ರೀನ್ ಬಿಟ್ಕೊಂಡು ಓಡಾಡ್ತಾರೆ. ಅಷ್ಟು ನಂಬಿಕೆ ಅವ್ರಿಗೆ. ಗೈಸ್ ಈ ಲೊಕೇಶನ್ನ ಕನ್ನಡ ಮೂವಿಲಿ ಯಾವ ಸಾಂಗಲ್ಲಿ ನೋಡಿದ್ದೀರಾ ಅಂತ ಗೆಸ್ ಮಾಡಿ ನೋಡೋಣ. ಒಂದು ಕ್ಲೂ ಕೊಡ್ತೀನಿ, ಶಿವಣ್ಣನ ಮೂವಿ. ಬುರಾನೋ ಇಂದ ಹೊರಡಬೇಕಾದ್ರೆ ಹೇಳ್ತೀನಿ, ಅಲ್ಲಿವರೆಗೆ ಗೆಸ್ ಮಾಡಿಬಿಟ್ಟು ಕಮೆಂಟ್ ಹಾಕಿ. ನಾನು ಸಾಂಗ್ ನೋಡಿದಾಗ ಸೆಟ್ ಅಂತ ಅನ್ಕೊಂಡ್ಬಿಟ್ಟಿದೆ. ಸೆಟ್ ಹಾಕಿ ನಾನು ಹಂಗೆ ಅನ್ಕೊಂಡಿದ್ದು ಸೆಟ್ ಅಂತ. ಕಲರ್ ಮನೆಗಳು ಸೆಟ್ ಹಾಕಿದ್ದಾರೆ. ಆದ್ರೆ ನಮ್ಮ ಶಿವಣ್ಣ ನೋಡು, ಆಗ್ಲೇ ಹೌದು ಬುರಾನೋಗ್ ಬಂದು ಸಾಂಗ್ ಶೂಟಿಂಗ್ ಮಾಡ್ಕೊಂಡು ಹೋಗೈತೆ. ಫುಲ್ಲು ಮಳೆ ಸ್ಟಾರ್ಟ್ ಆಗೋಗಿದೆ ಗೈಸ್. ನಾವು ಸಿಕ್ಕಾಪಟ್ಟೆ ಟೈಮು ಮುರಾನೋದಲ್ಲಿ ಸ್ಪೆಂಡ್ ಮಾಡ್ಬಿಟ್ವಿ ಅನ್ಸುತ್ತೆ. ಹೌದು, ಇಲ್ಲಿಗೆ ಒಂದು ಅರ್ಧ ಗಂಟೆ ಹಿಂದೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನೋಡೋಣ, ನಿಲ್ಲುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ, ಅಲ್ವಾ ಗೈಸ್? ಹಂಗೆ ಅನ್ಕೋತಾ ಇದೆಯಾ ನೀನು ಅವಾಗಿಂದ? ರತ್ನಿ ಛತ್ರಿ ಕಿತ್ತೆ ಹೋಯ್ತು ಗೈಸ್. ಅಷ್ಟು ಜೋರ ಗಾಳಿ ಬಂದ್ಬಿಡ್ತು ಒಂದ್ಸರಿ. ನಾಳೆ ಒಂದು ಹೊಸ ಛತ್ರಿ ಕೊಡಿಸ್ತೀನಿ. ನಾನು ಅಲ್ಲೇ ಹೇಳ್ದೆ, ನಂಗೆ ಹೊಸ ಛತ್ರಿ ತಗೋತೀನಿ ಇಟಲಿಲಿ ಅಂತ. ಬೇಡ ಫಸ್ಟ್ ಇಲ್ಲಿಂದನೇ ತಗೊಂಡು ಹೋಗೋಣ ಅಂತ. ಅದಕ್ಕೆ ಮುರಿದಾಗ್ತದೆ. ಅಲ್ಲಿ ಬಂದಾಗ ಸ್ಟೇಷನಲ್ಲಿ ನಿಂತ್ಕೊಂಡು ಅಲ್ಲಿ ಕಿರಿಬೇಕಿತ್ತು ಛತ್ರಿ ಇಲ್ಲದೆ. ಛತ್ರಿ ಅಂಗಡಿಗೆ ಹೋಗೋಕ್ಕಾದ್ರೂ ಛತ್ರಿ ಬೇಡವಾ ಮಳೇಲಿ? ಚೆನ್ನಾಗಿ ಹೇಳ್ತೀಯ ಬಿಡು. ಇದೆಲ್ಲ ಫಿಶರ್ಮೆನ್ ಮನೆಗಳಂತ ಎಲ್ಲೋ ನೋಡ್ತಾ ಇದ್ದೆ ನಾನು. ಎಲ್ಲ ನೋಡಿ ಇಲ್ಲಿ ಫುಲ್ಲು ಕಲರ್ ಮನೆಗಳೇನೆ. ಎತ್ತ ನೋಡಿದ ರತ್ತ ಬಣ್ಣವೋ ಬಣ್ಣ, ಎಲ್ಲ ಜಾತ್ರೆ ಕಲರು. ಹಾಂ ಅದೇ ಅಲ್ವಾ ಚೆನ್ನಾಗಿ ಕಾಣಿಸೋದು. ನಿಂತೋಗುತ್ತೆ ಗೈಸ್, ಒಂದು 15-20 ನಿಮಿಷ ಅಷ್ಟೇ. ನೋಡ್ತಾ ಇರಿ. ಜರ್ಮನಿನಲ್ಲಿರುತ್ತಾ? ಹೌದಾ, ನಾವು US ಗ್ರೂಪ್ ಅಲ್ಲಿ ಬಂದಿರ್ತೀವಿ. ಟ್ರಫಾಲ್ಗರ್ ಟೂರ್ಸ್ ಅಲ್ಲಿ ಎಲ್ಲೆಲ್ಲ ಓಡಾಡಿದ್ವು. 7 ದಿನ ಆಯ್ತು, ಇನ್ನೊಂದು 5 ದಿನ ಉಂಟು. 15 ದಿನ ಟ್ರಿಪ್. ತುಂಬಾ ವರ್ಷ ಆಯ್ತು ಇಲ್ಲಿ US ಅಲ್ಲಿ ಬಂದು. 30 ವರ್ಷ ಆಯ್ತು. ನೀವು ರೀಸೆಂಟ್ ಮದ್ವೆನಾ? 3 years ಆಯ್ತು. ನಾಳೆಗೆ 3 years. ಗೈಸ್ ನಾನು ರಶ್ಮಿ ಹಿಂಗೆ ವ್ಲಾಗ್ ಮಾಡ್ಕೊಂಡು ಫೋಟೋಸ್ ತೊಗೊಂಡು ಹೋಯ್ತಾ ಇದ್ವಿ. ಅವಾಗ ನಮ್ಮ ಮೈಸೂರವರು ಒಬ್ಬರು ಸಿಕ್ಕಿದ್ರು, ಕಪಲ್ ದೊಡ್ಡವರು. ಅವ್ರು ಆ್ಯಕ್ಚುಲಿ US ಇಂದ ಯುರೋಪ್ಗೆ ಟ್ರಿಪ್ಗೆ ಅಂತ ಬಂದಿದ್ದಾರೆ. ನಾನು ರಶ್ಮಿ ಕನ್ನಡದಲ್ಲಿ ಮಾತಾಡೋದು ನೋಡಿಬಿಟ್ಟು ಆ ಆಂಟಿನೇ ನಮ್ಮನ್ನು ಮಾತಾಡ್ಸಿದ್ರು. ಸುಮಾರು ಒಂದು 1/4 ಗಂಟೆ ಟೈಮ್ ಪಾಸ್ ಮಾಡಿದ್ವಿ. ಚೆನ್ನಾಗಿತ್ತು. ನಮ್ಮ ಮೈಸೂರವ್ರನ್ನ ಬುರಾನೋ ಐಲ್ಯಾಂಡಲ್ಲಿ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಅವ್ರ ಹೆಸರು ಜಮುನಾ ಆ್ಯಂಡ್ ಪೂನಚ್ಚ ಅಂತ. ವೆರಿ ಗುಡ್. ತುಂಬ ಖುಷಿ ಆಯಿತು ಅವ್ರನ್ನ ಮಾತಾಡಿಸಿ. ಹೌದು, ಇದೆಲ್ಲ ಯಾರೋ ಫಿಶರ್ಮೆನ್ ಮನೆಗಳು ಅಂತ ಇದ್ರು. ಅದಕ್ಕೆ ಬೋಟ್ ಇಟ್ಕೊಂಡಿರೋದು ಅವ್ರ ಈ ಥರ? ಇಲ್ಲ ಇದೆಲ್ಲ ಫಿಶಿಂಗ್ ಬೋಟ್ಸ್ ಅಲ್ಲ, ಇದೆಲ್ಲ ಹಂಗೆ ಮಾಮೂಲಿ ಬೋಟ್ಸ್. ಬಟ್ ಸಖತ್ತಾಗಿದೆ ಅಲ್ವಾ ಮನೆಗಳು? ಐ ಮೀನ್ ಮನೆ ಕಲರ್ಗಳು. ಹೌದು, ಮನೆಗಳೆಲ್ಲ ತುಂಬ ಹಳೇದು. ಬಟ್ ಪ್ರಿಟಿಯಾಗಿ ಕಾಣಿಸ್ತಾ ಇದೆ ಬಣ್ಣ ಹೊಡೆದಿರೋದಕ್ಕೆ. ನೋಡಿ, ಬಣ್ಣ ಹೊಡೆದ್ಬಿಟ್ಟು ಒಂದು ಐಲ್ಯಾಂಡ್ನ ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಿಬಿಟ್ರು. ಗೈಸ್ ಇವತ್ತಂತೂ ಬಚ್ಚಲು ಮನೆ ಆಗೋಗೈತೆ ವೆನ್ನಿಸ್ಸು. ಬೆಳಿಗ್ಗೆ ಒಂದು 2 hours ಬಿಸಿಲಿತ್ತು ಅನ್ನೋದನ್ನು ಬಿಟ್ಟರೆ ದಿನವಿಡೀ ಮಳೆ. ಹೌದು,
ಇವಾಗ ನಾವು ಬುರಾನೋಗಿ ಬಂದಾಗ್ಲೂ ಹೆಚ್ಚು ಕಮ್ಮಿ 1 hour ಹಂಗೆ ಅದು ಇದು ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ನಿಲ್ತು ಮಳೆ. ಇಲ್ಲ ಅಂತಂದಿದ್ರೆ ಬುರಾನೋ ಬರ್ನಾಗಿರೋದು. ನನಗೆ ಮುರಾನೋಕ್ಕಿಂತ ಬುರಾನೋ ಇಷ್ಟ ಆಯ್ತು. ಚೆನ್ನಾಗಿದೆ ಅಲ್ವಾ? ಹ್ಯಾಪನಿಂಗ್ ಆಗಿದೆ ಇದು. ವೈಬ್ರೆಂಟ್, ಕಲರ್ಫುಲ್. ಹೌದು. ಆಮೇಲೆ ಜಾಸ್ತಿ ಜನನೂ ಇದ್ದಾರೆ ಅನ್ಸುತ್ತೆ ಇಲ್ಲಿ. ಮುರಾನೋ ಇದಕ್ಕಿಂತ ಸ್ವಲ್ಪ ದೊಡ್ಡ ಐಲ್ಯಾಂಡ್ ಇರ್ಬೋದು, ಆದರೆ ಯಾರು ಜನ ಹೋಗ್ತಿಲ್ಲ ಅಲ್ಲಿಗೆ. ಹೌದು, ಅಲ್ಲಿ ಗ್ಲಾಸ್ ಫ್ಯಾಕ್ಟ್ರಿನೇ ಹೈಲೈಟ್. ಇಲ್ಲಿ ಆ ಥರ ಜಾಗಗಳೇನೂ ಇಲ್ಲ, ಬಟ್ ಇಡೀ ಐಲ್ಯಾಂಡೇ ತುಂಬ ಚೆನ್ನಾಗಿದೆ. ಇಲ್ಲೇ ಇಟಲಿದು ಎಸ್ಪೆಷಲಿ ವೆನಿಸ್ದು ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂತಂದರೆ ಈ ಥರ ಮಾಸ್ಕ್. ನಾವು ಈ ಥರದ ಒಂದು ಮಾಸ್ಕ್ ಮ್ಯಾಗ್ನೆಟೋ ಏನೋ ಅಂತ ತಗೊಂಡು ಹೋಗೋಣ. ನೋಡಿ ಇಲ್ಲಿ ಎಷ್ಟಿದೆ, ಚೆನ್ನಾಗಿದೆ ಇದು. ಅದಕ್ಕೆ ತಗೊಂಡು ಹಾಕೋ ಯಾವ್ದಾರು. ಈ ಥರ ಗಲ್ಲಿಗಳಲ್ಲಿ ಓಡಾಡೋದೇ ಮಜಾ ಗೈಸ್ ವೆನಿಸಲ್ಲಿ. ಯಾವ ಟಾರ್ ರೋಡು ಇಲ್ಲ, ಮಡ್ ರೋಡು ಇಲ್ಲ, ಒಂದು ಸೈಕಲ್ ಇಲ್ಲ, ಗಾಡಿ ಇಲ್ಲ, ಏನೂ ಇಲ್ಲ. ನಡ್ಕೊಂಡು ಓಡಾಡಿ ಇಲ್ಲ ಬೋಟಲ್ಲಿ ಓಡಾಡಿ ಅಷ್ಟೇ. ಬುರಾನೋ ಅಂತೂ ಸಖತ್ತಾಗಿದೆ. ಫುಲ್ ಗಲ್ಲಿನೂ ಕಲರ್ಫುಲ್ ಆಗಿದೆ. ಗಲ್ಲಿನೂ ಕಲರ್ಫುಲ್ ಆಗಿದೆ, ಸಖತ್ತಾಗಿದೆ. ಕ್ಯೂಟ್ ಡೋರ್ಗಳೆಲ್ಲ ಏನು ಸಖತ್ತಾಗಿದೆ ನೋಡು. ಬಾಯರ್ದಾರ ಮನೆ ಬಾಗ್ಲು ತಟ್ಟು ಕಾಫಿ ಗೀಫಿ ಕುಡ್ಕೊ ಹೋಗ. ಇದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಕ್ಯೂಟಾಗಿ. ಇನ್ನೇನು ಇಡೀ ಊರೇನೆ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಮನೆ ಮೇಂಟೈನ್ ಮಾಡಿದಾರಲ್ಲ. ಇದು ನೋಡಿ 360 ಡಿಗ್ರಿ ಸಖತ್ತಾಗಿದೆ, ಚೆನ್ನಾಗಿದೆ. ಏನು ಮಕ್ಕಳು ಆಡೋಕ್ಕೆ ಪ್ಲೇ ಏರಿಯಾನ ಇದು? ಮಾರ್ಕೆಟ್ ಹಾಲ್. ಗೈಸ್ ವೆನ್ನಿಸಿಗೆ ಬಂದರೆ ಬರೀ ವೆನ್ನಿಸ್ ನೋಡ್ಕೊಂಡು ಹೋಗ್ಬಿಡ್ಬೇಡಿ, ಖಂಡಿತ ಬುರಾನೋಗೆ ಬನ್ನಿ. ಬುರಾನೋ ಅಂತೂ ಮಿಸ್ಸೇ ಮಾಡಿಬಿಡಿ ಗೈಸ್. ಅಂದಂಗೆ ಹಾಡು ಯಾವುದು ಅಂತ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ ಅಂತಂದರೆ ನೋ ಪ್ರಾಬ್ಲಮ್. ನಿಮ್ಮ ತಲೆ ಸ್ವಲ್ಪ ಸ್ಲೋ ಆಗಿದ್ರು ನೋ ಪ್ರಾಬ್ಲಮ್. ನಮ್ಮ ಶಿವಣ್ಣನ ಅದೇ ಸಾಂಗು ಗೈಸ್. ಯಾವ ಮೂವಿ, ವಜ್ರಕಾಯನೋ ಯಾವುದೋ ಗೊತ್ತಿಲ್ಲ ನನಗೆ, ಬಟ್ ಆ ಮೂವಿದು ಸಾಂಗು ಇಲ್ಲೇ ಶೂಟ್ ಆಗಿರೋದು. ನಮ್ಮ ಶಿವಣ್ಣ, ಹೀರೋಯಿನ್ ಯಾರೋ ಗೊತ್ತಿಲ್ಲ, ಅಷ್ಟು ಉದ್ದ ಇದೆ ಹುಡುಗಿ. ಶುಭ್ರ. ಹೌದಾ? ಇಲ್ಲೇ ಶೂಟ್ ಆಗಿರೋದು. ಮಾಡ್ತೀಯಾ 2 ಸ್ಟೆಪ್ಪು? ಸೊ ಗೈಸ್, ಬುರಾನೋದ ಗಲ್ಲಿಗಳನ್ನು ಸುತ್ತಾಯಿತು. ಇಲ್ಲೇನು ಸುವೆನಿಯರ್ ತೊಗೊಳ್ಳಿಲ್ಲ ನಾವು, ಸಿಕ್ಕಾಪಟ್ಟೆ ಆಗೋಗುತ್ತೆ ಇಟಲಿದು ಅಂತ. ಈಗ ನಾನು ಮತ್ತು ರಶ್ಮಿ ನಮ್ಮ ವೆನೀಸ್ ಕಡೆಗೆ ಹೋಗೋಕ್ಕೆ ಬೋಟ್ ಸ್ಟಾಪ್ ಹತ್ರ ಹೋಯ್ತಾ ಇದ್ದೀವಿ. ಬನ್ನಿ ಬೋಟ್ ಹತ್ರ ಹೋಗ್ಬಿಟ್ಟು ಬೇಗ ವೆನೀಸ್ ತಲುಪ್ಕೊಳ್ಳೋಣ. ಮಳೆ ಯಾಕೋ ಜಾಸ್ತಿ ಆಯ್ತೈತೆ. ನಮ್ಮದು ಪಾಕೆಟ್ 3 ಬೇರೆ ನೆನಿತೈತೆ, ಹೊಟ್ಟೆ ಉರಿತೈತೆ ನನಗೆ. ಬರೀ ಜಂಕು ಗೈಸ್ ರತ್ನಿ. ಪಿಜ್ಜಾ ಆಯಿತು, ಫ್ರೈಸ್ ಆಯಿತು, ಈಗಾಗಲೇ ಐಸ್ ಕ್ರೀಮ್. ಹೌ ಮಚ್ ಇಸ್ ದ್ಯಾಟ್? ಥ್ಯಾಂಕ್ ಯು. ಚಾವ್. ಬೇಡ, ಇದಕ್ಕೆಲ್ಲ ಫಸ್ಟು, ಬೇರೆ ಎಲ್ಲ ಹೋಗಲ್ಲ. ಇದನ್ನೇ ನಮ್ಮ ಏನಂತಾರೆ ಬೋಟ್ ಸ್ಟಾಪ್, ಒಪರೊತ್ತೋ ಸ್ಟಾಪ್. ಇಲ್ಲಿಗೇನೆ ಬರುತ್ತೆ. ಸ್ಕೆಡ್ಯೂಲ್ ನೋಡಬೇಕು, ಬನ್ನಿ ಚೆಕ್ ಮಾಡೋಣ. ಆದರೂ ಖಾಲಿ ಹೊಡಿತೈತೆ ಅಲ್ವ ಬುರಾನೋ? ಎಲ್ಲ ಹೊರಟ್ಬಿಟ್ರು ಅನ್ಸುತ್ತೆ ವೆನಿಸ್ ಕಡೆಗೆ. ಆದರೂ ಇಡೀ ಊರು ಚೆನ್ನಾಗಿದೆ, ಕಲರ್. ಬೋಟಿನ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. Foto punto 1. ಓಕೆ, ನಮ್ಮ ಬೋಟು ಸ್ವಲ್ಪ ಖಾಲಿ ಹೊಡಿತಾ ಇದೆ, ಸೀಟ್ ಸಿಕ್ಕಿದೆ. ಎಲ್ಲ ಹೋಗ್ಬಿಟ್ಟವ್ರೆ ಅನ್ಸುತ್ತೆ ಬುರಾನೋ ಬಿಟ್ಟು ವಾಪಸ್ ವೆನಿಸ್ಗೆ. ನಾವು ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲಿ ಬಸ್ ಏನೋ ಬೋಟ್ ಸ್ಟಾಪಿಗೆ ಪಕ್ಕ ಹಾಕ್ಬೇಕಾದ್ರೆ ಏನು ಸರ್ಕಸ್. ಟರ್ನ್ ಮಾಡ್ಕೊಂಡು ಹೋಯ್ತಾವನೆ, ಹಾಕ್ಲೇ ಇಲ್ಲ ಗೈಸ್. ಅಲ್ಲಿ ನೋಡಿ ಬುರಾನೋ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇನು ಕಾಣಿಸ್ತಾ ಇತ್ತೋ ಇಲ್ಲೋ. ಇದು ನೋಡಿ, ಹಿಂಗೆ ಪ್ರತಿ ಸ್ಟಾಪ್ಗೂ ನಿಲ್ಲಿಸ್ತಾನೆ, ಹಿಂಗೆ ಹೋಗಿ ಯಾರು ಹತ್ಕೊಳ್ಳೋರು ಇಳ್ಕೊಳ್ಳೋರು ಇದ್ರೆ ಅಲ್ಲ. ಫೈನಲಿ 1 ಗಂಟೆ ಜರ್ನಿಯ ಬಳಿಕ ಬುರಾನೋಯಿಂದ ನಾವು ಇವಾಗಷ್ಟೇ ವೆನ್ನಿಸ್ನ ರೀಚ್ ಆಗಿದ್ದೀವಿ.
ಇವಾಗ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಆದರೆ ಫುಲ್ಲು ಮಳೆ ಬರ್ತಾ ಇದೆ ಗೈಸ್. ಬಟ್ ನಾವು ಅಂದ್ಕೊಂಡಿದ್ದೆಲ್ಲ ಇವತ್ತು ಮುಗಿಸಿದ್ದೀವಿ. ಸೊ ಏನು ತೊಂದರೆ ಇಲ್ಲ. ಮಳೆರಾಯ ಒಂದು ರೇಂಜ್ಗೆ ಕೋಆಪ್ರೇಟೇ ಮಾಡ್ದ. ಚೆನ್ನಾಗಿತ್ತು. ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಓ ಏನೇ ಗಲ್ಲಿ ಹಿಂಗೈತಿದೋ. ಹಾಂ, ಓ ಮೈ ಗಾಡ್, ಛೀ ವಾಸನೆ ಅಲ್ವಾ. ಆ ಕತ್ಲಲ್ಲಿ ಯಾರ್ಯಾರೋ ಏನೇನೋ ಮಾಡ್ಬಿಟ್ಟವ್ರೆ ಅನ್ಸುತ್ತೆ, ಅರ್ಜೆಂಟಾಗಿರೋರು. ಅದಕ್ಕೆ ವಾಸನೆ ಯಾರಿಗೂ ಕಾಣಲ್ಲ ಅಂತ ಅಲ್ವಾ. ಬೆಳಿಗ್ಗೆಯಿಂದ ಓಡಾಡಿದ್ರಲ್ಲಿ ಆ ಥರ ಅದೇ ಫಸ್ಟು ಅನಿಸಿದ್ದು. ಇಲ್ಲೆಲ್ಲ ನೀಟಾಗೇ ಇದೆ. ಓಹೋ, ಛತ್ರಿ ಮುರಿದೋಗಿರೋ ಛತ್ರಿ ಹಿಡ್ಕೊಂಡು ವೆನಿಸುತ್ತಾಳೆ. ಗೈಸ್, ವೆನ್ನಿಸ್ದು ಗಲ್ಲಿಗಳು ಎಷ್ಟು ಉದ್ದ ಇದ್ದಾವೆ ಅಂತಂದ್ರೆ ಕೇಳಿಸ್ತಾಯ್ತಾ? ನನ್ನ ಛತ್ರಿನೇ ಹೋಯ್ತಾ ಇಲ್ಲ, ಪಾಸ್ ಆಯ್ತಾ ಇಲ್ಲ ಇಲ್ಲಿ ಗಲ್ಲಿಲಿ. ಇಲ್ಲಿ ನೋಡಿ ಎಷ್ಟು ಚಿಕ್ಕದು, ಕಷ್ಟಪಟ್ಟು ಛತ್ರಿ ಬತ್ತೈತೆ. ಇನ್ನು ನನಗಿಂತ ದಪ್ಪ ಇದೆ, ನೀನು ಹೆಂಗೆ ಬತ್ತಾಯಿದ್ಯಾ? ಸಮಯ ಬಂದು 8 ಗಂಟೆ ಆಯಿತು. ನಾವು ರೂಮಿಗೆ ಬಂದ್ವಿ. ಕಾಲೆಲ್ಲ ಪದ ಹೇಳ್ತಾ ಇದ್ದಾವೆ. ಸೊ 1 hour ರೆಸ್ಟ್ ಮಾಡಿ 9 ಗಂಟೆ 9:15 ಊಟಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಏನು ತಿನ್ನೋದು ಅನ್ನೋದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗೈಸ್. ಇವತ್ತು ನಾವಿಬ್ರು ವೆಜಿಟೇರಿಯನ್ ಬೇರೆ, ಗುರುವಾರ ಅಂತ. ನಂಗೆ ಬೇರೆ ಇಟಾಲಿಯನಲ್ಲಿ ಪೀತ್ಸಾ ಬಿಟ್ರೆ ಇನ್ನೇನು ಇಷ್ಟ ಆಗಲ್ಲ. ಈ ಪಾಸ್ತಾ ಗೀಸ್ತಾ ಹೆಸರೇ ಕೇಳಿದ ಬ್ರುಷೆಟಾ ಗಿಶೆಟಾ ಅಂತೆ. ಸೊ ಯೋಚಿಸ್ತಾ ಇದೀವಿ, ಇನ್ನೂ ಡಿಸೈಡ್ ಮಾಡ್ತಾ ಇದೀವಿ ಏನು ತಿನ್ಬೇಕು ಅಂತ. ನೋಡ್ತೀವಿ. ಬಟ್ ಇಟಾಲಿಯಲ್ಲಿ ಇರೋದ್ರಿಂದ ಇಟಾಲಿಯನ್ನೇ ತಿನ್ಬೇಕು ನೆಕ್ಸ್ಟ್ ಒಂದು 4-5 ದಿನ. ನೋಡೋಣ. ಸೊ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀವಿ. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಆ್ಯಂಡ್ ನಿಮಗೆ ನಮ್ಮ ಇವತ್ತಿನ ಟ್ರಿಪ್ ಹೇಗೆ ಅನ್ನಿಸ್ತು, ನಿಮಗೆ ಯಾವ ಜಾಗ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್. ಸೊ ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.